ಮೈಸೂರು ವಿಶ್ವವಿದ್ಯಾನಿಲಯದ ಅಂತಿಮ BA 5ನೇ ಚಾತುರ್ಮಾಸದ ಕನ್ನಡ ಐಚ್ಛಿಕ ಪತ್ರಿಕೆ 5.344ದ ಅಧಿವೇಶನಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ನಿಮಗೆ ಇಟ್ಟಿರೋಂಥ ಪಠ್ಯ ಕನ್ನಡ ನಾಟಕ ಸಾಹಿತ್ಯ ಮತ್ತು ಪೂರಕ ಪಠ್ಯವಾಗಿ ಘಟಕ 5ರಲ್ಲಿ ಏಕಾಂಕ ನಾಟಕಗಳ ಬಗ್ಗೆ ಇಟ್ಟಿದ್ದಾರೆ. ಅದರ ಈ ಅಧಿವೇಶನದಲ್ಲಿ ಅದರ ಬಗ್ಗೆ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಈ ಹಿಂದೆ ಈ ಅಧಿವೇಶನದ ಹಿಂದೆ ನಿಮಗೆ ಉರಿಯ ಉಯ್ಯಾಲೆ ನಾಟಕದ ಬಗ್ಗೆ ವಿವರಣೆಯನ್ನು ನೀಡಲಾಗಿದೆ. ಆ ನಾಟಕದಲ್ಲಿ ದ್ರೌಪದಿಯ ಮಾನಸಿಕ ತಳಮಳ, ಎಲ್ಲರಿದ್ದೂ ಯಾರೂ ಇಲ್ಲದಂತೆ ಬದುಕಬೇಕಾದ ಆಕೆಯ ಅಸಹಾಯಕ ಸ್ಥಿತಿಯ ಬಗ್ಗೆ ಈ ಹಿಂದಿನ ಅಧಿವೇಶನದಲ್ಲಿ ಮಾಹಿತಿಯನ್ನು ನೀಡಲಾಗಿದೆ. ಪ್ರಸ್ತುತ ಅಧಿವೇಶನದಲ್ಲಿ ಕಲಿಕೆಯ ಉದ್ದೇಶವನ್ನು ಹೇಳೋದಾದರೆ, ಏಕಾಂಕ ನಾಟಕಗಳ ಅರ್ಥ ಮತ್ತು ಸ್ವರೂಪಗಳ ಬಗ್ಗೆ ತಿಳಿಸುವಂಥದ್ದು ಈ ಅಧಿವೇಶನದ ಉದ್ದೇಶಗಳಲ್ಲಿ ಒಂದಾಗಿರ್ತದೆ. ಏಕಾಂಕ ನಾಟಕಗಳ ಪ್ರಮುಖ ಲಕ್ಷಣಗಳ ಬಗ್ಗೆ ಪರಿಚಯಿಸುವುದು ಕೂಡ ಈ ಅಧ್ಯಯನದ ಉದ್ದೇಶಗಳಲ್ಲಿ ಒಂದಾಗಿರ್ತದೆ. ಇದಲ್ಲದೆ ಕನ್ನಡದಲ್ಲಿ ಏಕಾಂಕ ನಾಟಕಗಳ ರಚನೆಯ ಪ್ರಭಾವ ಮತ್ತು ಪ್ರೇರಣೆಯನ್ನು ಗುರುತಿಸುವುದು. ಅಂದರೆ ಯಾವುದೇ ಈಗ ಆಧುನಿಕ ಕನ್ನಡ ಸಾಹಿತ್ಯವನ್ನು ತೆಗೆದುಕೊಂಡು ನೋಡೋದಾದರೆ ನಾವು ಅದಕ್ಕೆ ಇಂಗ್ಲೀಷ್ ಸಾಹಿತ್ಯ ನಮಗೆ ಪ್ರಭಾವ ಮತ್ತು ಪ್ರೇರಣೆ ಆಗಿರೋದನ್ನ ನಾವು ಗಮನಿಸ್ತೀವಲ್ಲ, ಅದೇ ರೀತಿ ಏಕಾಂಕ ನಾಟಕಗಳ ರಚನೆ ಹಿಂದೆ ಕೂಡ ಹಲವಾರು ಪ್ರಭಾವ ಮತ್ತು ಪ್ರೇರಣೆ ಇರೋದನ್ನು ಈ ಕಲಿಕೆ ಉದ್ದೇಶಗಳಲ್ಲಿ ನಾವು ತಿಳಿಸ್ಕೊಡ್ತೀವಿ. ಏಕಾಂಕ ನಾಟಕಗಳ ಸ್ವರೂಪದ ಬಗ್ಗೆ ಮಾಹಿತಿ ನೀಡೋದು, ಅಂದರೆ ಏಕಾಂಕ ನಾಟಕಗಳಂದರೆ ಯಾವ ರೀತಿ ಇರ್ತದೆ, ಅದರ ಒಂದು ಓವರಾಲ್ ಒಂದು ಪಕ್ಷಿ ನೋಟವನ್ನು ನೋಡುವಂಥದ್ದು ಅಥವಾ ನೀಡುವಂಥದ್ದು ಈ ಕಲಿಕೆ ಉದ್ದೇಶಗಳಲ್ಲಿ ಒಂದಾಗಿರ್ತದೆ. ಈ ಏಕಾಂಕ ನಾಟಕದ ಅರ್ಥ ಮತ್ತು ಸ್ವರೂಪದ ಬಗ್ಗೆ ತಿಳ್ಕೊಳ್ಳೋದಾದರೆ, ಏಕಾಂಕ ನಾಟಕವು ಸಂಪೂರ್ಣ ಆಧುನಿಕವಾದರೂ ಅದರ ಬೇರು ಪ್ರಾಚೀನತೆಯಲ್ಲಿ ಅಡಗಿದೆ. ಇದು ಬಹಳ ಮುಖ್ಯವಾದಂತಹ ಅಂಶ. ಅಂದರೆ ಏಕಾಂಕ ನಾಟಕ ಅನ್ನೋದು ಆಧುನಿಕ ಶತಮಾನದ ಕೊಡುಗೆ ಆಗಿದ್ದರೂ ಕೂಡ ಅದರ ಬೇರು ಅಂದರೆ ಇದರ ಮೂಲ ಇದೆಯಲ್ಲ, ನಾವು ಪ್ರಾಚೀನ ಸಾಹಿತ್ಯದಲ್ಲೇ ಅದರ ಕುರುಹುಗಳನ್ನು ಗುರುತುಗಳನ್ನು ನಾವು ಕಾಣ್ಬೋದಾಗಿದೆ. ರನ್ನನ ಗದಾಯುದ್ಧದಲ್ಲಿ ಅದರ ಕೆಲವೊಂದು ಅಂಶಗಳನ್ನ ಗುರುತಿಸ್ಬೋದಾಗಿದೆ. ಸ್ವಲ್ಪ ಕಾಲದ ಅವಧಿಯಲ್ಲಿಯೇ ಪ್ರೇಕ್ಷಕರ ಭಾವ ಪ್ರಚೋದನೆ ಮಾಡಿ ಪರಿಣಾಮ ಉಂಟು ಮಾಡಬಲ್ಲ ಸತ್ವ ಇದಕ್ಕಿದೆ. ಅಂದರೆ ಏಕಾಂಕ ನಾಟಕಗಳು ಅಂದರೆ ಒಂದೇ ಅಂಕದ ನಾಟಕ ಆಗಿರೋದ್ರಿಂದ ಇದರ ಅವಧಿ ಸ್ವಲ್ಪ ಅವಧಿ ತಗೊಳ್ತದೆ. ಕಡಿಮೆ ಅವಧಿಯಲ್ಲಿ ನಾಟಕ ಮುಗ್ದೋಗ್ತದೆ. ಕಡಿಮೆ ಅವಧಿಯಲ್ಲಿ ಮುಗ್ದೋಗ್ತದೆ ಅಂದ ತಕ್ಷಣವೇ ಇದರ ಪ್ರಭಾವ ಕಡಿಮೆ ಇಲ್ಲ. ಅದು ಪ್ರೇಕ್ಷಕರ ಭಾವ ಪ್ರಚೋದನೆ ಮಾಡಿ ಪ್ರೇಕ್ಷಕರಲ್ಲಿ ಹಲವಾರು ರಸಗಳನ್ನು ಉಂಟು ಮಾಡಿ ಪರಿಣಾಮ ಉಂಟು ಮಾಡಬಲ್ಲ ಸತ್ವ ಇದಕ್ಕಿದೆ. ಅಂದರೆ ಅನೇಕ ದೃಶ್ಯಗಳು ಏನನ್ನು ಮಾಡ್ಬೋದೋ ಅಂತಹ ಒಂದು ಎಫೆಕ್ಟಿವ್ನೆಸ್ನ ಈ ನಾಟಕಗಳು, ಏಕಾಂಕ ನಾಟಕಗಳು ಮಾಡುವಂತಹ ಬಲ, ಶಕ್ತಿ ಈ ನಾಟಕಗಳಿಗಿದೆ. ಏಕಾಂಕ ನಾಟಕವು ಸಂಪ್ರದಾಯ ನಾಟಕಗಳಿಗಿಂತ ಸಂಪೂರ್ಣ ಭಿನ್ನವಾದದ್ದು. ಅಂದರೆ ಏಕಾಂಕ ನಾಟಕ ಅನ್ನೋದಿದೆ, ಈ ಸಂಪ್ರದಾಯ ನಾಟಕಗಳಿದೆಯಲ್ಲ, ಹಲವು ದೃಶ್ಯಗಳಿಂದ ಇರ್ಬೋದು, ಐತಿಹಾಸಿಕ ಇರ್ಬೋದು, ಇಂತಹ ನಾಟಕಗಳಿಗಿಂತ ಸಂಪೂರ್ಣ ಭಿನ್ನವಾಗಿರುವಂತಹ ಒಂದು ನಾಟಕ. ಇದರ ವಸ್ತು ಇರ್ಬೋದು, ವಿಷಯ ಇರ್ಬೋದು, ಪಾತ್ರ ನಿರ್ಮಾಣ ಇರ್ಬೋದು, ಇವೆಲ್ಲ ಸಂಪೂರ್ಣ ಭಿನ್ನವಾಗಿರೋಂಥದ್ದನ್ನ ನಾವು ಏಕಾಂಕ ನಾಟಕದಲ್ಲಿ ಗಮನಿಸ್ಬೋದು. ವೃತ್ತಿ ರಂಗಭೂಮಿಯಲ್ಲಿ ಈ ಮಾದರಿಯ ನಾಟಕಗಳಿಗೆ ಅವಕಾಶ ಇರುವುದಿಲ್ಲ. ಅಂದರೆ ವೃತ್ತಿಯನ್ನೇ ಅವಲಂಬಿಸಿರುವಂತಹ ಕಲಾವಿದರಿರ್ತಾರಲ್ಲ ರಂಗಭೂಮಿಯಲ್ಲಿ, ಆ ಮಾದರಿಯ ನಾಟಕಗಳೇ ಬೇರೆ ಇರ್ತದೆ. ಅಲ್ಲಿ ಏಕಾಂಕ ನಾಟಕಗಳನ್ನು ಅನುಸರಿಸೋದಕ್ಕೆ ಅಥವಾ ಆಟ ಆಡೋದಕ್ಕೆ, ಪ್ರದರ್ಶನ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರೋದಿಲ್ಲ ಅನ್ನೋದು ಪ್ರಮುಖವಾದಂಥ ಒಂದು ಅಂಶ. ಏಕಾಂಕದ ಆಕೃತಿ ಸಣ್ಣದಾದರೂ ಮಾಡುವ ಕಾರ್ಯದಲ್ಲಿ, ಕೊಡುವ ತೃಪ್ತಿಯಲ್ಲಿ ಅನೇಕಾಂಕ ನಾಟಕದಷ್ಟೇ ಪರಿಣಾಮಕಾರಿಯಾಗಿವೆ. ಅಂದರೆ ಏಕಾಂಕದ ನಾಟಕದ ಆಕೃತಿ ಇದೆಯಲ್ಲ, ಅದು ಭಾಳ ಚಿಕ್ಕದಾಗಿರ್ತದೆ. ಅಂದರೆ ಗಾತ್ರದಲ್ಲಿ ಚಿಕ್ಕದಿದ್ದರೂ ಕೂಡ ಮಾಡುವ ಕಾರ್ಯ ಇದೆಯಲ್ಲ ಅದು, ಮತ್ತು ಕೊಡುವ ತೃಪ್ತಿಯಲ್ಲಿ ಅನೇಕಾಂಕ ಅಥವಾ ದೊಡ್ಡ ನಾಟಕ ಏನು ಕೊಡಬಲ್ಲ ಪರಿಣಾಮನ, ಅದೇ ಪರಿಣಾಮವನ್ನು ಏಕಾಂಕ ನಾಟಕಗಳು ಕೊಡ್ತವೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಮಾತು ಈ ಪ್ರಕಾರಕ್ಕೆ ಪೂರ್ಣಶಃ ಅನ್ವಯವಾಗುತ್ತದೆ. ಅಂದರೆ ಏಕಾಂಕ ನಾಟಕ ಅನ್ನೋದು ಗಾತ್ರದಲ್ಲಿ ಚಿಕ್ಕದಾಗಿರ್ಬೋದು ಮತ್ತು ಸಮಯದಲ್ಲಿ ಚಿಕ್ಕದಾಗಿರ್ಬೋದು, ಆದರೆ ಪ್ರಭಾವ ಮತ್ತು ಪ್ರೇರಣೆ ಮತ್ತು ಮಾಡುವ ಕಾರ್ಯ ಇದೆಯಲ್ಲ ಅದು ಪೂರ್ಣಶಃ
ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಏನು ಗಾದೆ ಬಳಸ್ತೀವಿ ಅಥವಾ ನಾಣ್ಣುಡಿ ಬಳಸ್ತೀವಿ, ಅದರ ಪೂರ್ಣಶಃ ಅನ್ವಯವಾಗ್ತದೆ. ಅಂದರೆ ಇದರ ಪರಿಣಾಮ ದೊಡ್ಡ ನಾಟಕಗಳಷ್ಟೇ ಸರಿಸಮವಾಗಿರ್ತದೆ. ಹವ್ಯಾಸಿ ರಂಗಭೂಮಿಯ ಪ್ರಾಯೋಗಿಕತೆ ಮತ್ತು ದಿಟ್ಟತನಕ್ಕೆ ಈ ನಾಟಕಗಳು ಸಾಕ್ಷಿಯಾಗಿವೆ. ಅಂದರೆ ಯಾವುದೇ ಒಂದು ನಾಟಕ ಅದು ಪ್ರಯೋಗ ಆದಾಗಲೇ ಅದರ ಯಶಸ್ವಿ ಆಧಾರ ಆಗಿರ್ತದೆ. ಅದರಿಂದ ಈ ಹವ್ಯಾಸಿ ರಂಗಭೂಮಿ ಅಂತ ಇದೆಯಲ್ಲ, ಅದರ ಪ್ರಾಯೋಗಿಕತೆಗೆ ಮತ್ತು ದಿಟ್ಟತನ ಅಂತಂದರೆ ನೇರತನ ಅಥವಾ ಪ್ರಯೋಗ ಮಾಡುವಂಥದ್ದು ಇದೆಯಲ್ಲ, ಈ ನಾಟಕಗಳು ನಮಗೆ ಸಾಕ್ಷಿಯಾಗಿ ಉಳಿದಿದ್ದಾವೆ. 19ನೇ ಶತಮಾನದಲ್ಲಿ ಏಕಾಂಕ ನಾಟಕಕ್ಕೆ ಒಂದು ಸ್ಥಾನ ದೊರೆಯಿತು. ಅಂದರೆ ಇದು ಪ್ರಾಚೀನ ಕಾಲದಿಂದ ಅದರ ಗುರುತನ್ನು ನಾವು ಕಾಣಬಹುದಾಗಿದ್ದರೂ ಕೂಡ ಈ 19ನೇ ಶತಮಾನದಲ್ಲಿ ನಾವು ಏಕಾಂಕ ನಾಟಕಕ್ಕೆ ಒಂದು ಸ್ಥಾನ ಕೊಟ್ಟಿರೋದನ್ನ ಸಾಹಿತ್ಯ ಚರಿತ್ರೆಯಲ್ಲಿ ನಾವು ಗುರುತಿಸ್ಬೋದಾಗಿದೆ. ಏಕಾಂಕ ನಾಟಕ ಹಾಗೂ ದೀರ್ಘ ನಾಟಕಗಳು ಜೊತೆಯಲ್ಲಿಯೇ ಬೆಳೆದು ಬಂದಿವೆ. ಹಾಗಂದ ತಕ್ಷಣ ಮೊದಲು ಏಕಾಂಕ ನಾಟಕಗಳು ಬಂದು ಆಮೇಲೆ ದೀರ್ಘ ನಾಟಕಗಳು ಬಂದು ಅಂತೇಳಿ ಯಾವುದೇ ಭೇದ ಭಾವಗಳಿಲ್ಲ. ಅಂದರೆ ದೀರ್ಘ ನಾಟಕಗಳ ಜೊತೆಯಲ್ಲಿಯೇ ಪ್ರತಿಸ್ಪರ್ಧಿಯಾಗಿ ಏಕಾಂಕ ನಾಟಕಗಳು ಹುಟ್ಟಿಕೊಂಡು ಅನ್ನೋ ಮಾತನ್ನು ನಾವು ಹೇಳ್ಬೋದಾಗಿದೆ. ಏಕಾಂಕ ನಾಟಕಗಳು ಆಧುನಿಕ ಜನಜೀವನದ ಬದುಕಿನ ವೈವಿಧ್ಯ ಮತ್ತು ವೈಪರೀತ್ಯಗಳನ್ನು ಪ್ರತ್ಯಕ್ಷ ರೂಪದಲ್ಲಿ ಪ್ರತಿಬಿಂಬಿಸುತ್ತವೆ. ಅಂದರೆ ಏಕಾಂಕ ನಾಟಕಗಳು ಕಡಿಮೆ ಅವಧಿಯಲ್ಲಿ ಪ್ರದರ್ಶನಗೊಳ್ಳುವುದರಿಂದ ಹೇಳೋ ಅಂಥದ್ದನ್ನ ಭಾಳ ನೇರವಾಗಿ ಹೇಳಬೇಕಾಗಿರ್ತದೆ ಮತ್ತು ಸಂಕ್ಷಿಪ್ತವಾಗಿ ಹೇಳಬೇಕಾಗಿರೋದ್ರಿಂದ ಅದರ ವಸ್ತುಗಳೇನಾಗಿರ್ತದೆ ಅಂತಂತಂದರೆ ಆಧುನಿಕ ಜನಜೀವನದ ಬದುಕಿನ ವೈವಿಧ್ಯ, ಆಧುನಿಕ ಜನಜೀವನದ ನಾಗರಿಕತೆ ಇರ್ಬೋದು, ನಗರೀಕರಣ ಇರ್ಬೋದು, ಇನ್ನೊಂದು ಐಷಾರಾಮಿ ಜೀವನ ಇರ್ಬೋದು, ಇಂತಹ ವೈವಿಧ್ಯ ಮತ್ತು ವೈಪರೀತ್ಯಗಳು ಅಂದರೆ ನಮ್ಮ ನಗರೀಕರಣದಿಂದ ಏನೇನು ಸಮಸ್ಯೆಗಳಾಗ್ತಾ ಇದೆ ಅವನ್ನೆಲ್ಲ ಪ್ರತ್ಯಕ್ಷ ರೂಪದಲ್ಲಿ ಈ ನಾಟಕಗಳು ಪ್ರತಿಬಿಂಬಿಸುತ್ತವೆ. ದೊಡ್ಡ ನಾಟಕಗಳೇ ಇರುವ ಸಮಗ್ರತೆ ಏಕಾಂಕ ನಾಟಕಗಳಿಗೂ ಇದೆ. ಅಂದರೆ ದೊಡ್ಡ ನಾಟಕಗಳಲ್ಲಿ ಒಂದು ಪರಿಪೂರ್ಣತೆ ಅಂತ ಏನು ಕಾಣ್ತೀವಿ ನಾವು, ಅದೇ ರೀತಿ ಏಕಾಂಕ ನಾಟಕಗಳು ಕೂಡ ಒಂದು ಪರಿಪೂರ್ಣತೆ ಅನ್ನೋದು ಇದೆ ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ. ನಾಟಕ ಸಾಹಿತ್ಯದ ಬೆಳವಣಿಗೆಗೆ ಏಕಾಂಕ ನಾಟಕಗಳ ಕೊಡುಗೆ ಅದ್ವಿತೀಯ. ಅಂದರೆ ನಾಟ್ ಸೆಕೆಂಡ್ ಅಂತ, ಅದೇ ಫಸ್ಟ್ ಅಂತ. ಅಂದರೆ ನಾಟಕ ಸಾಹಿತ್ಯ ಇವತ್ತು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಅಥವಾ ಪ್ರಾಪಂಚಿಕ ಸಾಹಿತ್ಯದಲ್ಲಿ ಹೆಚ್ಚು ಬೆಳವಣಿಗೆ ಆಗಿದೆ ಅಂತಂದರೆ ಅದು ನಾಟಕ ಸಾಹಿತ್ಯದ ಬೆಳವಣಿಗೆಗೆ ಏಕಾಂಕ ನಾಟಕಗಳ ಕೊಡುಗೆ ಕೂಡ ತನ್ನದೇ ಆದಂಥ ಕೊಡುಗೆ ಅನ್ನೋದು ನೀಡಿದೆ. ಮಹತ್ವದ ನಾಟಕಕಾರರೆಲ್ಲ ಏಕಾಂಕಗಳನ್ನು ಬರೆದಿದ್ದಾರೆ. ಅಂದರೆ ಇದು ಏಕಾಂಕ ನಾಟಕಗಳು ಬರೆದಿರೋರು ಭಾಳ ಚಿಕ್ಕ ನಾಟಕಕಾರರು ಅಂತೇಳಿ ಅರ್ಥ ಅಲ್ಲ. ಕೈಲಾಸಂ ಇರ್ಬೋದು, ಕುವೆಂಪು ಇರ್ಬೋದು, ಗಿರೀಶ್ ಕಾರ್ನಾಡು, ಶ್ರೀರಂಗ, ದೊಡ್ಡ ದೊಡ್ಡ ನಾಟಕಕಾರರೆಲ್ಲ ಈ ಏಕಾಂಕ ನಾಟಕಗಳನ್ನ ಬರೆದು. ಯಾಕಂದರೆ ಏಕಾಂಕ ನಾಟಕಗಳು ಮೊದಲೇ ಹೇಳೋ ಹಾಗೆ ದೊಡ್ಡ ಅಂಕಗಳ ನಾಟಕಗಳಷ್ಟೇ ಪರಿಣಾಮಕಾರಿಯಾಗಿರ್ತದೆ, ಹೇಳೋ ಅಂಥದ್ದನ್ನ ಸಮಗ್ರತೆ ಕೂಡ ಅದರಲ್ಲಿ ಇರ್ತದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗಿರೋಂಥ ಅಂಶ. ಏಕಾಂಕ ನಾಟಕದಲ್ಲಿ ಪಾತ್ರಗಳ ಸಂಖ್ಯೆ ಕಡಿಮೆ ಇರ್ತದೆ. ನಾಟಕದ ಕತೆ ಒಂದೆರಡು ಪಾತ್ರಗಳ ಸುತ್ತಲೂ ತಿರುಗುತ್ತದೆ. ಇದರಲ್ಲಿ ಪಾತ್ರಗಳ ಸಂಖ್ಯೆ ಕಡಿಮೆ ಇರ್ತದೆ ಏಕಾಂಕ ನಾಟಕದಲ್ಲಿ, ಯಾಕಂದರೆ ಕಡಿಮೆ ಅವಧಿಯಲ್ಲಿ ಮುಗಿಬೇಕಾಗಿರೋದ್ರಿಂದ. ಮತ್ತು ನಾಟಕದ ಕತೆ ಆ ವಸ್ತು ಇರ್ತದಲ್ಲ, ಅದು ಒಂದೆರಡು ಪಾತ್ರಗಳ ಸುತ್ತ ಮಾತ್ರ ತಿರುಗ್ತಾರೆ, ಅದರೊಳಗಡೆ ಅದು ಕತೆ ಇರ್ತದೆ. ಏಕಾಂಕ ನಾಟಕದಲ್ಲಿ ಪಾತ್ರಗಳ ಸಂಖ್ಯೆ ಮುಖ್ಯವಲ್ಲ, ಅವು ಒಂದಕ್ಕೊಂದು ಹೊಂದಿಕೊಂಡು ಭಾವೈಕ್ಯತೆಯನ್ನು ಸಾಧಿಸುವಂತೆ ರಚಿತವಾಗಬೇಕು. ಅಂದರೆ ಒಂದು ನಾಟಕ ಅಂತಂದರೆ ನಮಗೆ ಕಾಲೈಕ್ಯ, ಕ್ರಿಯೈಕ್ಯ, ಸ್ಥಳೈಕ್ಯ ಮತ್ತು ಭಾವೈಕ್ಯ ಇಂತಹ ಅನೇಕ ಅಂಶಗಳು ಕೂಡಿರ್ತದೆ. ಅದರಿಂದ ಭಾವೈಕ್ಯತೆಯನ್ನು ಸಾಧಿಸುವಂತೆ ಇರಬೇಕೇ ಹೊರತು ಇಲ್ಲಿ ನಮಗೆ ಪಾತ್ರಗಳ ಸಂಖ್ಯೆ ಮುಖ್ಯ ಅಲ್ಲ. ಅಂದರೆ ನಾಟಕ ನಡೀತಾ ಇರಬೇಕಾದ್ರೆ ಅಥವಾ ಪ್ರದರ್ಶನ ಆದಾಗ ನೋಡುಗನಲ್ಲಿ ಭಾವೈಕ್ಯತೆಯನ್ನು ಸಾಧಿಸೋಂಥದ್ದೇ ನಾಟಕದ ಯಶಸ್ಸು. ಅದರಲ್ಲಿ ಏಕಾಂಕ ನಾಟಕಗಳ ಪಾಲು ಬಹಳ ದೊಡ್ಡದು ಅಂತ ನಾವು ಹೇಳ್ಬೋದು. ರಚನೆಯ ದೃಷ್ಟಿಯಿಂದ ಇದರಲ್ಲಿ ಪಾತ್ರ ಪ್ರಧಾನ, ಸನ್ನಿವೇಶ ಪ್ರಧಾನ ಅಥವಾ ಕಥಾ ಪ್ರಧಾನವೂ ಕಂಡುಬರುತ್ತದೆ. ಅಂದರೆ ರಚನೆ ದೃಷ್ಟಿಯಿಂದ ಇದರಲ್ಲಿ ನಾವು ಪಾತ್ರ ಪ್ರಧಾನವನ್ನು ಕಾಣ್ತೇವೆ, ಸನ್ನಿವೇಶ ಪ್ರಧಾನವನ್ನು ಕಾಣ್ತೀವಿ ಅಥವಾ ಕಥಾ ಪ್ರಧಾನವನ್ನು ಕೂಡ ನಾವು ಕಾಣ್ತೇವೆ. ಏಕಾಂಕ ನಾಟಕ ದೀರ್ಘಾವಧಿ ನಾಟಕಗಳಂತೆ ಈ ಮೂರು ಅಂಗಗಳಿಗೆ ಸಮಾನ ಮಹತ್ವ ದೊರಕಬೇಕೆಂಬುದೇನೂ ಇಲ್ಲ. ಅಂದರೆ ಮೂರು ನಾಟಕಗಳಲ್ಲಿ ದೀರ್ಘಾವಧಿ ನಾಟಕಗಳಂತೆ ಈ ಮೂರು ಅಂಗಗಳಿಗೂ ಕೂಡ ಅಂದರೆ ಮೇಲೆ ಹೇಳಿದಾಗೆ ಸಮಾನಾಂಶ ದೊರೆಯಬೇಕು ಅಂತ ಏನಿಲ್ಲ. ವಸ್ತು ಮತ್ತು ಪಾತ್ರಗಳು ಅತ್ಯಂತ ಕಡಿಮೆ ಅವಧಿಯಲ್ಲಿ ಪರಿಣಾಮಕಾರಿಯಾಗಿ ನಿರೂಪಿತವಾಗುವ ತಾಂತ್ರಿಕ ಪರಿಣತಿಗೆ ಇಲ್ಲಿ ಆದ್ಯತೆ ಇದೆ. ಮೊದಲೇ ಹೇಳಿದಾಗೆ
ಕಡಿಮೆ ಅವಧಿಯಲ್ಲಿ ಪರಿಣಾಮಕಾರಿಯಾಗಿ ನಿರೂಪಿತ ಆಗುವಂತಹ ತಾಂತ್ರಿಕ ಪರಿಣಿತಿ, ಸಂಭಾಷಣೆ ಇರ್ಬೋದು, ವಸ್ತು ಇರ್ಬೋದು, ಪಾತ್ರ ಇರ್ಬೋದು, ಇವೆಲ್ಲ ಅಲ್ಪಾವಧಿಯಲ್ಲೇ ಪರಿಣಾಮಕಾರಿಯಾಗಿ ಮೂಡುವಂತೆ ಮಾಡಬೇಕು. ಆಕರ್ಷಕ ಮಾದರಿಯ ಆರಂಭ ಮತ್ತು ಚತುರೋಕ್ತಿಗಳಿಂದ ಕೂಡಿದ ಸಂಭಾಷಣೆ ಏಕಾಂಕ ನಾಟಕದ ಮೌಲ್ಯವನ್ನು ಹೆಚ್ಚಿಸುತ್ತದೆ. ಏಕಾಂಕ ನಾಟಕಗಳ ಮೌಲ್ಯ ಯಾವುದಪ್ಪ ಅಂತಂದರೆ ಅದರ ಆರಂಭ ಮತ್ತು ಚತುರೋಕ್ತಿಗಳಿಂದ ಕೂಡಿದ ಸಂಭಾಷಣೆ, ಇವು ಏಕಾಂಕ ನಾಟಕದ ಮೌಲ್ಯವನ್ನು ಹೆಚ್ಚಿಸ್ತದೆ ಅಂಥೇಳಿ ನಾವು ಹೇಳ್ಬೋದಾಗಿದೆ. ಏಕಾಂಕಗಳಿಗೆ ಗದ್ಯದಂತೆ ಪದ್ಯದ ಬಳಕೆಯನ್ನೂ ಮಾಡಬಹುದು. ಅಂದರೆ ಏಕಾಂಕಗಳಿದೆಯಲ್ಲ, ಅದರಲ್ಲಿ ಏನು ಕೇವಲ ಗದ್ಯದಲ್ಲಿ ಬರಿಬೇಕು ಅಂತ ಏನಿಲ್ಲ, ಕೆಲವರು ಪದ್ಯದಲ್ಲಿ ಬರೆದಿರೋಂಥ ಉದಾಹರಣೆಗಳು ಕೂಡ ಇದೆ. ಆದ್ದರಿಂದ ಏಕಾಂಕಗಳನ್ನು ಬರಿಬೇಕಾದ್ರೆ ಗದ್ಯದಂತೆ ಪದ್ಯದ ಬಳಕೆಯನ್ನು ಕೂಡ ನಾವು ಮಾಡ್ಬೋದಾಗಿದೆ. ಹೆಚ್ಚು ಪಾತ್ರಗಳು ಇಲ್ಲದಿರುವುದರಿಂದ ದೊಡ್ಡ ರಂಗಮಂದಿರ, ಪರದೆ, ಬೆಳಕು ಇತ್ಯಾದಿ ಹಾಗೂ ಹೆಚ್ಚು ರಂಗಸಂಯೋಜಿಕೆಯ ಅಗತ್ಯವಿಲ್ಲ. ಅಂದರೆ ಹೆಚ್ಚು ಪಾತ್ರಗಳು ಏಕಾಂಕ ನಾಟಕಗಳಲ್ಲಿ ಇಲ್ಲದೇ ಇರೋದ್ರಿಂದ ನಮಗೆ ಏಕಾಂಕ ನಾಟಕವನ್ನು ಆಡೋದಕ್ಕೆ ದೊಡ್ಡ ರಂಗಮಂದಿರ ಆಗಲಿ ಅಥವಾ ಕಲಾಮಂದಿರ ಆಗಲಿ ಅವಶ್ಯಕತೆ ಇಲ್ಲ. ಮತ್ತು ಪರದೆಗಳಾಗಲಿ, ಬೆಳಕಾಗಲಿ, ಲೈಟಿಂಗ್ಸ್ ಅಂತ ಏನು ಕರಿತೀವಿ, ಅಥವಾ ಇತ್ಯಾದಿ ರಂಗಸಂಚಿಕೆಗಳ ಅಷ್ಟು ಅವಶ್ಯಕತೆಗಳು ಇರೋದಿಲ್ಲ. ದೀರ್ಘ ನಾಟಕಗಳಲ್ಲಿ ನಿಧಾನವಾಗಿ ಪ್ರಕಾಶಗೊಳ್ಳಬೇಕಾದ ನಾಟಕೀಯ ಘರ್ಷಣೆ ಇಲ್ಲಿ ಮಿಂಚಿನಂತೆ ಒಳೆದು ಮಾಯವಾಗುತ್ತದೆ. ಅಂದರೆ ಒಂದು ದೀರ್ಘ ನಾಟಕದಲ್ಲಿ ಏನಾದರೂ ಕಥೆಯ ಅಂಶ ಅಥವಾ ಸಂದೇಶ ಇದೆಯಲ್ಲ, ಅದು ಪ್ರೇಕ್ಷಕರಿಗೆ ತಲುಪಬೇಕು ಅಂದರೆ ಅನೇಕ ದೃಶ್ಯಗಳೆಲ್ಲ ತಲುಪಬೇಕಾಗತ್ತೆ. ಆದರೆ ಇದರಲ್ಲಿ ನಿಧಾನವಾಗಿ ಪ್ರಕಾಶಗೊಳ್ಳಬೇಕಾಗಿಲ್ಲ. ಘರ್ಷಣೆ ಇಲ್ಲಿ ಮಿಂಚಿನಂತೆ ಒಳೆದು ಮಾತ್ರ, ಅಂದರೆ ಅವ್ನಿಗೆ ಏನು ಹೇಳಬೇಕು ಅಂತ ಇರ್ತದೆ, ಕಡಿಮೆ ಅವಧಿಯಲ್ಲೇ ಅದು ಪ್ರಕಾಶಮಾನವಾಗಿ ಅವನಿಗೆ ಒಳೆದು ಬಿಡ್ತದೆ. ತೀವ್ರಗತಿಯ ನಿರೂಪಣೆ, ಸಂಕ್ಷಿಪ್ತತೆ ಮತ್ತು ಸಮತೂಕವಾದ ಪರಿಣಾಮ ಏಕಾಂಕ ನಾಟಕಗಳಲ್ಲಿ ಇರಬೇಕು. ಅಂದರೆ ಏಕಾಂಕ ನಾಟಕಗಳಲ್ಲಿ ಏನೇನಿರಬೇಕಪ್ಪ ಅಂತಂದರೆ ತೀವ್ರಗತಿಯ ನಿರೂಪಣೆ, ಅಂದರೆ ಮಂದಗತಿಯಲ್ಲಿ ಇರಬಾರ್ದು. ತೀವ್ರಗತಿ ಅಂದರೆ ಬೇಗ ಬೇಗ ಆದಂತಹ ನಿರೂಪಣಾ ಶೈಲಿಯನ್ನು ಹೊಂದಿರಬೇಕು. ಮತ್ತು ಹೇಳೋಂಥ ವಿಚಾರ ಸಂಕ್ಷಿಪ್ತವಾಗಿರಬೇಕು. ಮತ್ತು ಸಮತೂಕವಾದ ಪರಿಣಾಮ ಅಂದರೆ ಯಾವುದೇ ರೀತಿಯಾದಂತಹ ಪಾತ್ರಗಳಲ್ಲಿ ಒಂದು ಹದ ಅಂತ ಕರಿತೀವಲ್ಲ, ಆ ಹದವಾದಂತಹ ಪರಿಣಾಮ ಏಕಾಂಕ ನಾಟಕಗಳಲ್ಲಿ ಇರಬೇಕು. ಏಕಾಂಕ ನಾಟಕದಲ್ಲಿನ ಪ್ರತಿಯೊಂದು ಸನ್ನಿವೇಶ, ಪಾತ್ರಗಳ ಅಭಿನಯ ಮತ್ತು ಸಂಭಾಷಣೆ ಶಕ್ತಿಯುತವಾಗಿರಬೇಕು. ನೋಡಿ, ಅಂದರೆ ಏಕಾಂಕ ನಾಟಕದಲ್ಲಿ ಬರೋದೇ ಚಿಕ್ಕ ನಾಟಕ ಆಗಿರೋದ್ರಿಂದ ಇಲ್ಲಿ ಬರುವಂಥ ಸನ್ನಿವೇಶಗಳು ಮತ್ತು ಪಾತ್ರಗಳ ಅಭಿನಯ ಭಾಳ ಚತುರೋಕ್ತಿಯಿಂದ ಕೂಡಿರಬೇಕು. ಮತ್ತು ಸಂಭಾಷಣೆ ಶಕ್ತಿಯುತ, ಅಂದರೆ ಕಡಿಮೆ ಮಾತುಗಳಲ್ಲಿ ಹೆಚ್ಚು ಅರ್ಥವನ್ನು ಒಳಗಿಸುವಂತೆ ಮಾಡಬೇಕು. ಇದಲ್ಲದೇ ಧ್ವನಿ ಪೂರ್ಣ ಮುಕ್ತಾಯ, ಸಮರ್ಥ ಪ್ರಕಾಶಕತೆ ಏಕಾಂಕದ ಮೌಲ್ಯವನ್ನು ಹೆಚ್ಚಿಸುತ್ತದೆ. ಅಂದರೆ ಧ್ವನಿಪೂರ್ಣ ಮುಕ್ತಾಯ ಅಂದರೆ ಧ್ವನಿ, ನಾವು ಏನು ಕರಿತೀವಿ ಕಾವ್ಯಸಾತ್ಮ ಧ್ವನಿ ಅಂತ ಕರಿತೀವಲ್ಲ, ಅದೇ ರೀತಿ ಧ್ವನಿ ಅನ್ನೋದು ಧ್ವನಿಪೂರ್ಣ ಮುಕ್ತಾಯವಾಗಿರಬೇಕು. ಅಂದರೆ ಹೇಳೋಂಥ ವಿಚಾರ ಪ್ರೇಕ್ಷಕರ ಮನಸ್ಸಿನಲ್ಲಿ ಅದು ಅಂತಿಮ ಸ್ವರೂಪವನ್ನು ಮಂದಟ್ಟು ಮಾಡಬೇಕು. ಸಮರ್ಥ ಪ್ರಕಾಶಕತೆ ಅಂದರೆ ಹೇಳೋಂಥ ವಿಚಾರಗಳ ಹೊಳೆಯುವಿಕೆ ಅಥವಾ ಪ್ರತಿಭೆ ಅಂತ ಏನು ಕರಿತೀವಿ, ಅದು ಪ್ರೇಕ್ಷಕನಲ್ಲೂ ಕೂಡ ಸಹೃದಯನನ್ನು ತಲುಪಬೇಕು. ಅದರಿಂದ ಏಕಾಂಕದ ಮೌಲ್ಯ ಹೆಚ್ಚುತ್ತದೆ. ಇದು ಈ ನಾಟಕದ ಬೆನ್ನೆಲುಬು. ಅಂದರೆ ಈ ನಾಟಕದ ಬೆನ್ನೆಲುಬು ಅಂದರೆ ಮುಕ್ತಾಯನೂ ಕೂಡ ಆರಂಭದಷ್ಟೇ ಮುಖ್ಯ ಆಗ್ತದೆ. ಮತ್ತು ಸಹೃದಯನನ್ನು ಮುಟ್ಟುವಂಥದ್ದು ಕೂಡ, ಬೆನ್ನೆಲುಬು ಗಟ್ಟಿಯಾಗಿದ್ದರೆ ಅವು ತಮ್ಮ ಕಾಲ ಮೇಲೆ ತಾವು ನಿಲ್ಲಲು ಸಾಧ್ಯವಾಗುತ್ತದೆ. ಅಂದರೆ ಏಕಾಂಕ ನಾಟಕಗಳ ಮುಕ್ತಾಯನೂ ಕೂಡ ಒಂದು ಸಮರ್ಥವಾದಂತಹ ಲಕ್ಷಣ ಇದ್ರದ್ದು. ಅದರಿಂದ ಧ್ವನಿಪೂರ್ಣ ಮುಕ್ತಾಯ ಇರಬೇಕು. ಸಮರ್ಥ ಪ್ರಕಾಶತೆ ಇದರ ಮೌಲ್ಯವನ್ನು ಹೆಚ್ಚಿಸದೆ. ಥ್ಯಾಂಕ್ ಯು.